ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಆಚರಣೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿ 9 ಜನರ ಬಂಧನ ಆಗಿದೆ. ಯಾರು ಅರೆಸ್ಟ್ ಆಗಿದ್ದಾರೋ ಅರೆಸ್ಟ್ ಆದವರನ್ನ ನೋಡೋಕೆ ಅಂತ ಹೇಳಿ ಅಣಕನೂರು ಜೈಲಿಗೆ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಜೈಲು ಸೇರಿರುವಂತಹ ಜೆಡಿಎಸ್ ಹಾಗೆ ಬಿಜೆಪಿಯ ಕಾರ್ಯಕರ್ತರು ಆರೋಪಿಗಳು ಯಾರಿದ್ದಾರೋ ಅವರನ್ನ ಮಾತನಾಡಿಸೋಕೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಚಿಕ್ಕಬಳ್ಳಾಪುರದ ಹೊರವಲಯದ ಅಣಕನೂರು ಜೈಲಿಗೆ ಹೋದ್ರು. ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಆ ಭಾಗಕ್ಕೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರಿದ್ರು. ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ಜೈಕಾರವನ್ನ ಹಾಕಿದ್ದಾರೆ. ಇನ್ನು ಜೈಲಿಗೆ ವಿಸಿಟ್ ಮಾಡಿದಂತಹ ನಿಖಿಲ್ ಕುಮಾರಸ್ವಾಮಿಯವರಿಗೆ ಶಾಸಕ ರವಿಕುಮಾರ್ ಹಾಗೆ ಜೆಕೆ ಕೃಷ್ಣಾರೆಡ್ಡಿ ಕೂಡ ಸಾಥನ್ನ ಕೊಟ್ಟರು. ನಿಮಿಷ ಅಣ್ಣ ಯಾರು ಈ ಪ್ರಕರಣದಲ್ಲಿ ಶಾಮೀಲಾಗದೇ ಇರತಕ್ಕಂಥ ವ್ಯಕ್ತಿಗಳು ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಲೋಪದೋಷಗಳ ಬಗ್ಗೆ, ಸರ್ಕಾರದಲ್ಲಿ ಆಗ್ತಾ ಇರತಕ್ಕಂಥ ತಪ್ಪುಗಳ ಬಗ್ಗೆ ಎತ್ತಿಡ್ದು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ FIR ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನೂ ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವ್ರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದಕ್ಕೆ ಪೊಲೀಸ್ನ ಅಧಿಕಾರಿಗಳು ಕೂಡ ನಾನು ಆಗ್ತಾನೆ ಹೇಳಿದ್ದೀನಿ, ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ನ ಅಧಿಕಾರಿಗಳು ವರ್ತನೆ ಮಾಡಬೇಕಾಗಿದೆ. ಆದರೆ ವಿಪರ್ಯಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.